ಮೇಕೆದಾಟು ಯೋಜನೆಗಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಅನೇಕ ಬಾರಿ ಹೋರಾಟ ಮಾಡಿದ್ದಾರೆ. ಈಗ ಮತ್ತೆ ಮೇಕೆದಾಟು ಹೋರಾಟಕ್ಕೆ ಎಚ್.ಡಿ. ದೇವೇಗೌಡರು ಮುಂದಾಗಿದ್ದಾರೆ. ಮೇಕೆದಾಟು ಯೋಜನೆ ಜಾರಿ ಮಾಡೋದಕ್ಕೆ ಆಗ್ರಹಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಚ್.ಡಿ. ದೇವೇಗೌಡರು ಪತ್ರ ಬರೆದಿದ್ದಾರೆ. ಮೇಕೆದಾಟು ಯೋಜನೆಯ ಅವಶ್ಯಕತೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದ್ದೀನಿ. ಇದರ ಬಗ್ಗೆ ಅವರಿಗೆ ತಿಳಿ ಹೇಳಿದ್ದೇನೆ. ಬೆಂಗಳೂರು ಸೇರಿ 9 ಜಿಲ್ಲೆಗಳ ಒಟ್ಟು 27 ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಬವಣೆ ಇದೆ. ಇನ್ನು ಚುನಾವಣೆ ಮುಗಿದ ಬಳಿಕ ಮೇಕೆದಾಟು ಯೋಜನೆಯನ್ನ ಮಾಡ್ತೀವಿ. ಯಡಿಯೂರಪ್ಪ ಬೆಂಬಲವನ್ನ ಪಡೆದುಕೊಂಡು ಮೇಕೆದಾಟು ಯೋಜನೆಯನ್ನ ಕಟ್ತೀವಿ. ಅದೇ ರೀತಿಯಾಗಿ ಕುಡಿಯುವ ನೀರಿನ ಬವಣೆಯನ್ನ ನೀಗಿಸ್ತೀವಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಕಾವೇರಿ ಬೇಸಿನಿಗೆ ಸಂಬಂಧಪಟ್ಟಂತೆ ಸುಮಾರು 9 ಜಿಲ್ಲೆಗಳು 27 ತಾಲೂಕು ಬೆಂಗಳೂರು ನಗರ ಸೇರಿದಾಗ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಭೀಕರವಾಗಿದೆ. ಕಳೆದ 5 ದಿನದಿಂದ ಬೆಂಗಳೂರಿನ ನಾಗರಿಕರು ಕೆಲವರು ಬೆಂಗಳೂರಿನಲ್ಲಿ ವಾಸ ಇದ್ದ ಮನೆಗಳಿಗೆ ಬೀಗ ಹಾಕಿ ಅವರವರ ಊರುಗಳಿಗೆ ಹೊರಟೋಗಿದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದ ಶ್ರೀಮಾನ್ಯ ದೇವೇಗೌಡರು ತುಂಬಾ ಒಳ್ಳೆಯ ನಿರ್ಣಯ ತಂದಿದ್ದಾರೆ. ಆದರೆ ಷರತ್ತು ಹಾಕಿದ್ದಾರೆ. ಒಂದು ಕಾರಣದ ಒಪ್ಪಿಕೊಳ್ಳಿಕ್ಕಾಗಲ್ಲ. ನಾನು ಭರವಸೆ ಕೊಡ್ತೀನಿ, ಕೆಲಸ ಶುರು ಮಾಡ್ತೀನಿ, ದಯಮಾಡಿ ಅವ್ರಿಗೆ ನಿರ್ಣಯ ವಾಪಸ್ ತಗೊಳ್ಳಿ. ನಾನು ಡೀಟೇಲ್ ಪತ್ರ ಬರೆದಿದ್ದೇನೆ ಪ್ರೈಮ್ ಮಿನಿಸ್ಟರ್. ತಮಿಳುನಾಡಿನ ಅಡ್ವೊಕೇಟ್ ಅವರು ಆರ್ಗ್ಯೂ ಮಾಡುವಾಗ ತಮಿಳುನಾಡು ಪರವಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಒಂದು ಮೇಲ್ಗಡೆ ಅವರಿಗೆ ಶೇಖರ್ ನಪಾಡ ಕಾವೇರಿ ಬೇಸಿನಿಗೆ ಸಂಬಂಧಪಟ್ಟಂತೆ ಸುಮಾರು 9 ಜಿಲ್ಲೆಗಳು